ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್. ನಾನು ರಾಮ್ ಬಡ್ಗೇರ್. ಸಾಮಾನ್ಯ ಡ್ರೈವರ್ ಮಗ ಇವತ್ತು ಕೋಟ್ಯಾಧಿಪತಿ ಆಗಿದ್ದಾರೆ. ಅದು ಬೇರೆ ಯಾರೂ ಅಲ್ಲ, ರಾಕಿಂಗ್ ಸ್ಟಾರ್ ಯಶ್. KGF ಆದ ನಂತರ ಅವರ ಚಾರ್ಮೆ ಬದಲಾಗಿ ಹೋಗಿದೆ, ಅವರ ಲೈಫ್ ಸ್ಟೈಲೇ ಬದಲಾಗಿ ಹೋಗಿದೆ. ಹಾಗಾದರೆ ಯಶ್ ಅವರ ಬಳಿ ಇರುವಂಥ ಒಟ್ಟಾರೆ ಆಸ್ತಿ ಎಷ್ಟು ನೋಡೋಣ ಬನ್ನಿ. KGF 2 ಬಳಿಕ ಯಶ್ ಸಿನಿಮಾವನ್ನ ನೋಡುವ ಪರಿ ಬದಲಾಗಿದೆ, ಲೆಕ್ಕಾಚಾರಗಳು ಬದಲಾಗಿದ್ದಾವೆ. ಈಗ ಕೇವಲ ಕನ್ನಡ ಸಿನಿಮಾ ಅಂತಷ್ಟೇ ನೋಡುತ್ತಿಲ್ಲ, ಕನ್ನಡ ಸಿನಿಮಾವನ್ನೇ ಗ್ಲೋಬಲ್ ಲೆವೆಲ್ಗೆ ತಲುಪುವಂತೆ ಮಾಡುವ ಗುರಿ ಇವರದ್ದು. ಹಾಗಂತ ಇದು ಇಂದು ನಿನ್ನೆಯ ಲೆಕ್ಕಾಚಾರ ಅಲ್ಲ. KGFಗೂ ಮುನ್ನವೇ ತನ್ನ ಭವಿಷ್ಯದ ಬಗ್ಗೆ ಸ್ಕೆಚ್ ಹಾಕಿದ್ರು. ತಾವು ಅಂದುಕೊಂಡಂತೆ ಯಶ್ ಮುನ್ನಡೆಯುತ್ತಿದ್ದಾರೆ, ಅದಕ್ಕೆ ತಕ್ಕಂತೆ ಯಶಸ್ಸು ಕೂಡ ಸಿಕ್ಕಿದೆ. ರಾಕಿ ಭಾಯ್ ಅಂದುಕೊಂಡಂತೆ ನಡೆಯುತ್ತಿದೆ. ಯಶ್ಗೀಗ ಸಕ್ಸಸ್ ಸಿಕ್ಕಿದೆ, ಹೆಸರು ಬಂದಿದೆ, ಹಣ ಆಸ್ತಿ ಎಲ್ಲವೂ ಇದೆ. ನ್ಯಾಷನಲ್ ಸ್ಟಾರ್ ಆದ್ಮೇಲೆ ಯಶ್ ಆಸ್ತಿಯ ಮೌಲ್ಯ ಎಷ್ಟು, ಈಗ ಸಿನಿಮಾಗೆ ಪಡೆಯುವ ಸಂಭಾವನೆ ಏನು, ಎಲ್ಲೆಲ್ಲಿ ಹೂಡಿಕೆ ಮಾಡಿದ್ದಾರೆ ಅನ್ನೋದು ಅಭಿಮಾನಿಗಳ ಕುತೂಹಲ. ಹಾಗಾದ್ರೆ ಗಮನಿಸಿಯೇ ಬಿಡೋಣ ಯಶ್ ಅವರ ಒಟ್ಟು ಆಸ್ತಿಯ ಮೌಲ್ಯ ಎಷ್ಟು ಅಂತ ಹೇಳಿ. ಯಶ್ 2007ರಲ್ಲಿ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ರು. ಪ್ರಿಯಾ ಹಾಸನ್ ನಟಿಸಿದ ಜಂಬದ ಹುಡುಗಿ ಸಿನಿಮಾದಲ್ಲಿ ನಟನೆ ಮಾಡಿದ್ರು. ಆ ವೇಳೆ ಯಶ್ ಮುಂದೊಂದು ದಿನ ನ್ಯಾಷನಲ್ ಸ್ಟಾರ್ ಆಗಬಹುದು ಅಂತ ಯಾರೂ ಊಹಿಸಿರಲಿಲ್ಲ. ಆದರೆ ಯಶ್ ಅಲ್ಲಿಂದ ಬೆಳೆದು ಬಂದಿದ್ದು ನಿಜಕ್ಕೂ ಇಂಟ್ರೆಸ್ಟಿಂಗ್. ಮೊಗ್ಗಿನ ಮನಸ್ಸು ಬಳಿಕ ಯಶ್ ವೃತ್ತಿ ಬದುಕೆ ಬದಲಾಗುತ್ತಾ ಹೋಯಿತು. ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಬಾಕ್ಸ್ ಆಫೀಸ್ನಲ್ಲಿ ಧೂಳೆಬ್ಬಿಸಿತ್ತು. ಅಲ್ಲಿಂದ ಯಶ್ ಸಂಭಾವನೆಯಲ್ಲಿ ಏರಿಕೆ ಆಗಿತ್ತು. ಸ್ಯಾಂಡಲ್ವುಡ್ ಮೂಲಗಳ ಪ್ರಕಾರ ರಾಮಾಚಾರಿ ಸಿನಿಮಾ ಬಳಿಕ ಯಶ್ ಸಂಭಾವನೆ 6ರಿಂದ 7 ಕೋಟಿ ರೂಪಾಯಿಗೆ ಏರಿಕೆಯಾಗಿತ್ತು. ಅದು KGF ಚಾಪ್ಟರ್ 1ಕ್ಕೆ ಯಶ್ 7ರಿಂದ 8 ಕೋಟಿ ರೂಪಾಯಿ ಸಂಭಾವನೆ ಪಡೆದಿದ್ದರು ಎನ್ನಲಾಗಿದೆ. ಆದರೆ KGF 2 ಸಿನಿಮಾದಿಂದ ಸಂಭಾವನೆ ಪಡೆಯುವ ಪರಿನೇ ಬದಲಾಗಿದೆ ಎನ್ನುತ್ತಿವೆ ಮೂಲಗಳು. KGF 2ಗೆ ಯಶ್ ಸಂಭಾವನೆಯನ್ನ ಪರ್ಸೆಂಟೇಜ್ ರೂಪದಲ್ಲಿ ಪಡೆದುಕೊಂಡಿದ್ದಾರೆ ಎನ್ನಲಾಗಿತ್ತು. KGF 2 ಸಿನಿಮಾದಿಂದ ಯಶ್ ಭಾರಿ ಮೊತ್ತದ ಹಣವನ್ನ ಜೇಬಿಗೆ ಇಳಿಸಿದ್ದರು ಎನ್ನಲಾಗಿದೆ. ಸ್ಯಾಂಡಲ್ವುಡ್ ಮೂಲಗಳ ಪ್ರಕಾರ ಯಶ್ 300 ಕೋಟಿ ರೂಪಾಯಿ ಹಣವನ್ನ ಜೇಬಿಗೆ ಇಳಿಸಿದ್ದಾರೆ ಅನ್ನೋದು ಸುದ್ದಿ. ಈಗ ಟಾಕ್ಸಿಕ್ ಸಿನಿಮಾಗೆ ಅವರು ಕೂಡ ನಿರ್ಮಾಪಕರಲ್ಲಿ ಒಬ್ಬರಾಗಿದ್ದಾರೆ. ಹಾಗೆ ರಣಬೀರ್ ಕಪೂರ್ ಹಾಗೂ ಸಾಯಿ ಪಲ್ಲವಿ ನಟಿಸುತ್ತಿರುವ ರಾಮಾಯಣ ಸಿನಿಮಾ ಮೇಲೂ ಹಣ ಹೂಡಿದ್ದಾರೆ. ಇನ್ನು KGF 3 ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದು ಈ ಬಗ್ಗೆ ಇನ್ನೂ ಗುಟ್ಟನ್ನ ಬಿಟ್ಟು ಕೊಟ್ಟಿಲ್ಲ. ಮೂಲಗಳ ಪ್ರಕಾರ ಯಶ್ ಬಳಿ 350 ಕೋಟಿ ರೂಪಾಯಿಯಿಂದ 400 ಕೋಟಿ ಮೌಲ್ಯದ ಆಸ್ತಿಯನ್ನ ಹೊಂದಿದ್ದಾರೆ. ಬೆಂಗಳೂರಿನ ಪ್ರತಿಷ್ಠಿತ ಏರಿಯಾ ವಿಂಡ್ಸರ್ ಮ್ಯಾನರ್ ಬಳಿ ಪ್ರೆಸ್ಟೀಜ್ ಗಾಲ್ಫ್ ಅಪಾರ್ಟ್ಮೆಂಟ್ ನಲ್ಲಿ ಡ್ಯೂಪ್ಲೆಕ್ಸ್ ಅಪಾರ್ಟ್ಮೆಂಟ್ ಅನ್ನ ಹೊಂದಿದ್ದಾರೆ. ಇದರ ಬೆಲೆ 6 ಕೋಟಿ ರೂಪಾಯಿ ಅಂತ ವರದಿಯಾಗಿದೆ. ಹಾಗೆ ಹಾಸನದಲ್ಲಿ 70ರಿಂದ 80 ಎಕರೆ ಫಾರ್ಮ್ ಹೌಸ್ ಅನ್ನ ಹೊಂದಿದ್ದಾರೆ. ಹಾಗೆ 88 ಲಕ್ಷ ರೂಪಾಯಿ ಮೌಲ್ಯದ ಮರ್ಸಿಡೀಸ್ ಬೆಂಜ್ GLS, 70 ಲಕ್ಷ ರೂಪಾಯಿ ಬೆಲೆ ಬಾಳುವ ಮರ್ಸಿಡೀಸ್ GLC, ಹಾಗೆ 88 ಲಕ್ಷ ರೂಪಾಯಿ ಮೌಲ್ಯದ ಮರ್ಸಿಡೀಸ್ ಬೆಂಜ್ BLS, 70 ಲಕ್ಷ ರೂಪಾಯಿ ಬೆಲೆ ಬಾಳುವ ಮರ್ಸಿಡೀಸ್ BLC, 80 ಲಕ್ಷ ರೂಪಾಯಿ ಬೆಲೆಯ ಔಡಿ Q, 7.70 ಲಕ್ಷದ BMW 520D ಕಾರು ಇದೆ ಎನ್ನಲಾಗಿದೆ. ನೋಡಿದ್ರಲ್ಲ, ರಾಕಿ ಭಾಯ್ ಯಶ್ ಬರೋಬ್ಬರಿ 400 ಕೋಟಿ ರೂಪಾಯಿ ಒಡೆಯ. ಇದು ಕನ್ನಡಿಗರ ಹೆಮ್ಮೆ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.